ಮಾದಪ್ಪಣ ನಾನ್ ನಿಮ್ ಮನೆಗೆ ಏಟೊಂದ್ ಕಿತ ಬಂದೀನಿ, ಆದ್ರೆ ಒಂದ್ ಕಿತನೋ ಶಾಂತಮ್ಮನ ಮಕ್ಕನೇ ನೋಡಕ್ಕಾಗಿಲ್ಲ. ಏನಾದ್ರೂ ಒಂದ್ ಅಡೆತಡೆ, ಇವತ್ತು ಅದ್ ಏನ್ ಅಡೆತಡೆ ಬರ್ತದೆ ಅಂತ ನಾನು ನೋಡ್ಲೇಬೇಕು. ಶಾಂತಮ್ಮ, ಓ ಶಾಂತಮ್ಮ, ಎಲ್ ಮಾದಪ್ಪಣ ಕಾಣ್ತಾನೆ ಇಲ್ಲ. ಶಾಂತಮ್ಮ, ಏನ್ ಗುರಾಯಿಸ್ತಾ ಇದೆಯಾ? ಪೂರೈಸ್ತಾ ಇಲ್ಲ, ನೋಡ್ತಾ ಇದ್ದೀನಿ. ಪಂಚಾಯತಿ ಸಮಸ್ಯೆನೋ ಬಗೆಹರಿತು, ಆದ್ರೆ ನಿನ್ ಸಮಸ್ಯೆ ಬಗೆಹರಿತಿಲ್ವಲ್ಲ. ನಾನೇನ್ ಮಾಡ್ದೆ? ಏನ್ ಮಾಡ್ದ? ಏನ್ ಬೆಂಗಳೂರಿಂದ ಡಾಕ್ಟರ್ ಫ್ಯಾಮಿಲಿ ಬಂದಿಟ್ಕೆ ಏನ್ ರೆಕ್ಕೆ ಬಂದೋಯ್ತಾ ನಿನಗೆ? ಏಯ್, ಆನೆಗೆ ರೆಕ್ಕೆ ಬಂದ್ರೆ ಪಕ್ಕದಲ್ಲಿರೋ ಆನೆಗೆ ಗಾಳಿ ಬೀರ್ಸ್ಬೋದೇ ಹೊರ್ತು ಹಾರಕ್ಕಾಗಲ್ಲ. ತಲೆಯಲ್ಲಿ ಇಡ್ಕೋ. ಆ ಅಜ್ಜಯ್ದೀರ್ ಬರದಂತೆ, ನನಗೆ ಎದುರಿಸದಂತೆ ಆ ನಿತ್ಯಕ ನಿನ್ನ ಕರ್ಕೊಬಂದು ನಾನು ಪಿಂಕಿಗೆ ತೋಡಿಸ್ಬೇಕಾಗಿರೋ ಬಳೆನ ನನ್ ಕೈಯಾರೆ ನಿನಗ್ ತೋಡ್ಸಂಗ್ ಮಾಡ್ತಾರೆ ಅಂದ್ರೆ ಏನೇ ಅರ್ಥ? ಅಲ್ಲ, ಇದೆಲ್ಲ ನಿನ್ ಕುಮ್ಮಕ್ಕಿಲ್ದೆ ಇದನ್ನೆಲ್ಲ ಅವ್ರು ಹೆಂಗೆ ಮಾಡ್ತಾರೆ? ಇದಕ್ಕೆಲ್ಲ ನೀನೇ ಕಾರಣ ತಾನೆ? ಅಯ್ಯೋ, ನಿನ್ ಕುಮ್ಮಕ್ಕಿಲ್ದೆ ಅವ್ರು ಯಾಕೆ ನಂದು ಪಿಕ್ಕಿ ಸುದ್ದಿಗೆ ಬರ್ಬೇಕು? ನಿಧಾನಕ್ ಮಾತಾಡೋ, ಅಣ್ಣ ಮಾವ ಇಲ್ಲೇ ಇದ್ದಾರೆ. ಇರ್ಲಿ ಬಿಡು, ಕೇಳಿಸ್ಕೊಳ್ಳಿ. ಅದೇನಾರಾಗ್ಲಿ ಕಣೆ, ಇವತ್ತು ವಿಷಯ ನಾನು ಹೇಳ್ತೀನಿ. ಇವತ್ತು ಊರ್ ಸ್ಮಶಾನ ಆದ್ರೂ ಪರವಾಗಿಲ್ಲ, ಹೇಳಲೇಬೇಕು. ಶಾಂತಮ್ಮ, ಬಾ ಮಾಕಾಳವ, ಆ ಕಡೆ ಪಾರುಗೆ ಇವಳೇ ನಿನ್ನ ಅತ್ತೆ ಅಂತಾನೂ ಹೇಳ್ತೀಯ, ಈ ಕಡೆ ಶಿವುಗೆ ಶಾರದಮ್ಮನ್ನ ಶಾಂತಮ್ಮ ಅಂತ ಪರಿಚಯ ಮಾಡಿಸ್ತೀಯ. ಅದು ಸಾಲದು ಅಂತ ಅಮ್ಮ ಮಗನ ಮಧ್ಯೆ ಕಣ್ಣಾ ಮುಚ್ಚಾಲೆ ಆಟನೂ ಆಡ್ತೀಯ. ಯಾಕವ್ವ ಇದೆಲ್ಲ? ಶಿವು, ಅಲ್ಲೆಲ್ಲೋ ಹಿತ್ತಲಲ್ಲಿ ಕೆಲಸ ಮಾಡ್ತಾ ಇರಬೇಕು, ನೀನು ಕೂತ್ಕೋ ಶಿವು. ಕೂತ್ಕೊಳ್ಳೋದು ಇದ್ದೇ ಇದೆ ಮಾದಪ್ಪಣ. ಮೊದಲು ಶಾಂತಮ್ಮಂತವ ಮಾತಾಡ್ಬೇಕು, ಆವಾಗಲೇ ಸಮಾಧಾನ ನನಗೆ. ಇಷ್ಟ ದಿನ ಬರೀ ನಮ್ಮ ಅಪ್ಪಂತವ ಮಾತ್ರ ಹೇಳ್ಬೇಕು ಅನ್ಕೊಂಡಿದ್ದೆ. ಇವತ್ತು ಶಿವಣ್ಣನು ಹೆಂಗಿರೋ ಮನೇಲಿ ಅವನೇ, ಅವನಿಗೂ ಸೇರ್ಸೆ ಹೇಳ್ತೀನಿ. ಅಪ್ಪ, ಶಿವಣ್ಣ, ಶಿವಣ್ಣ, ಏನ್ಲ ಬಾಮೈದ ಮತ್ ಶಿವಣ್ಣ ಅಂತಿದ್ಯಾ? ಯಾಕಲ್ಲ? ಅದು ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಯ್ತು. ಶಾರದಕ್ಕನ್ನ ಎಲ್ಲಾದ್ರೂ ಕಳಿಸ್ಬೇಕು ಶಿವು ಇರೋ ಗಂಟ. ದಿನ ನೀನು ಹೇಳ್ತಾ ಇರು, ನಾನೊಂಚೂರು ಬಂದೆ. ಅಪ್ಪ, ಹೊಸಿ ನಿಂತ್ಕತ್ಯಾ? ನಾನು ಇಬ್ರು ತವನು ಮಾತಾಡ್ಬೇಕು. ಇಬ್ರು ತವನು ಏನ್ಲ ಅದು? ಅಯ್ಯೋ, ಏನಿಲ್ಲ ಮಾವ, ಇವ್ರು ಸುಮ್ನೆ ಹಂಗೆ ತಮಾಷೆ ಮಾಡ್ತಾ ಇದಾರೆ. ನೀವ್ ಹೋಗ್ ಬನ್ನಿ. ಮತ್ತೆ ಅಣ್ಣ, ಏನೋ ನಿಂಗೆ ತುಂಬಾ ಮೈಕೈ ನೋವು ಅಂತಲ್ಲ ಅಂತ ಇದೆ. ಹೊಸಿ ಈ ಕಡೆ ಬತ್ತೀಯಾ? ಶಿವಣ್ಣ, ನಾನು ಇಂಥವು ಬೇರೆ ವಿಷಯ ಹೇಳ್ಬೇಕು. ಅಕಸ್ಮಾತ್ ಹೇಳ್ಬಿಟ್ರೆ ನನ್ನ ಮಗ ಬಿಡ್ತಾನ? ಇಲ್ಲ ಇಲ್ಲ, ಅವನಿಗೆ ಆ ಮುಕ್ಕಣ್ಣನಷ್ಟೇ ಕೋಪ. ಏನ್ ಮಾಡ್ಲಿ ನಾನೀಗ? ಮಾದಪ್ಪಂಗೂ ಈ ವಿಷಯ ಗೊತ್ತಿಲ್ಲ. ರಶ್ಮಿ ಎಷ್ಟು ತಡೆಯಕ್ ಪ್ರಯತ್ನ ಪಡ್ತಾ ಇದ್ದಾಳೆ. ಇಲ್ಲ, ಈಗ ನಾನೇ ಹೋಗಿ ತಡಿಬೇಕು. ನಾನೇ ಹೋಗ್ತೀನಿ. ಏಳ ಬಾಮೈದ, ಆಗ್ಲಿಂದ ಬೇಕಿಂದ ನ್ಯೂಸ್ ನಂಗೆ ಹೇಳ್ತಾನೆ ಅನ್ನೋದು ಏನೈತೆ ಅಂತ ಏಳ ವಿಷಯ. ಅದೇನ್ ಬ್ರೇಕ್ ಐತೆ ನೋಡೇ ಬಿಡುಮ. ಅಲ್ಲೋಗುಂಡು ಹೇಳ. ಅದೇನು ಅಂದ್ರೆ ಶಿವು, ಅವ್ವ, ಭವತಿ ಭಿಕ್ಷಾನ್ ದೇಹಿ. ತಾಳು ತಾಯಿ ತಾಳು, ಬದುಕಿನಲ್ಲಿ ತಾಳಿದವನಿಗಷ್ಟೇ ಬಾಳು.
ತಾಯಿ ಸೂಚನೆ ಕೊಟ್ಲು. ನಾನೀಗ ನನ್ನ ಮಗನ ಎದುರಿಗೆ ಬರಬಾರ್ದು. ಶಿವು ಸ್ವಾಮಿಗಳು ಬಂದಿದ್ದಾರೆ, ಬಾಜು. ಸ್ವಾಮಿಗಳಿಗೆ ಅಡ್ಬುದೆ. ಸ್ವಾಮಿಗಳೇ, ಸರಿಯಾದ ಸಮಯಕ್ಕೆ ಮನೆಗೆ ಬಂದಿದ್ದೀರಾ. ನಮ್ಮಿಂದ ಏನಾಗಬೇಕು ಅಂತ ಹೇಳಿ. ಆಗ್ಬೇಕಾದ್ದನ್ನ ನಡೆಸೋಳು, ನಡೆಸ್ತಿರೋದ ನಿಲ್ಸೋರೋದನ್ನ ಮುಂದುವರ್ಸೋಳು, ಎಲ್ಲನೂ ಆ ತಾಯಿನೇ. ಆ ತಾಯಿ ದೃಷ್ಟಿ ಮಕ್ಕಳ ಮೇಲೆ ಬಿದ್ದರೆ ಆಗೋಕ್ಕಿನ್ನೇನಿದೆ? ಆ ದೇವ್ರ ಹೆಸರಲ್ಲಿ ಒಂದು ಮುಷ್ಟಿ ಅಕ್ಕಿ ಕೊಟ್ಟರು ಸಂತೋಷ. ವಿಷಯ ಹೇಳದ ಅಂದ್ರೆ ಯಾರು ಕೇಳಕ್ಕೆ ರೆಡಿ ಇಲ್ಲ. ಎಲ್ಲ ನನ್ನ ಕರ್ಮ. ಗುಂಡು ಅಕ್ಕಿ ತಗೋಬರವ. ಹೂ ಅಣ್ಣ, ತಂದೆ. ಈ ಒಂದು ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ದೇವಿ ಬೆತ್ತದಲ್ಲಿ ಹೊಡೆದಿದ್ದಾಳೆ ಅಂದ್ರೆ ವಿಷಯ ಬೇರೆನೇ ಇದೆ. ನಿಜ ಕಕ್ಲೇಬೇಕು. ಅಪ್ಪ ಯಾವಾಗಲಿಂದ ಕಕ್ಕು ಅಂತಿದೆಯಲ್ಲ, ಬೇಕಾದ್ರೆ ಬೇಡ ಕಕ್ಕು ಬಿಡ್ತೀನಿ. ಏನು ಇಲ್ಲ ಒಳಗಡೆ, ಎಂಟಿ ಸ್ಟಮಕ್. ಹ್ಞೂ ಕಣ, ಇತ್ತೀಚೆಗೆ ನಿನಗೆ ದೇವ್ರು ದಿಂಡ್ರು ಭಯ ಭಕ್ತಿ ಎಲ್ಲ ಕಮ್ಮಿ ಆಗಿದೆ. ಭೂಮಿಗೆ ಭಾರ, ರೂಮಿಗೆ ದಂಡ. ನನ್ನ ಗಂಡಂಗೆ ಮರ್ಯಾದೆ ಕೊಡಿ ಅಂತ ಕೇಳಿದ್ದೀನಿ, ನೀವು ಕೊಡಬೇಕು ಅಷ್ಟೇ. ನನ್ನ ದಾಟಿ ಅದು ಹೇಗೆ ಅವ್ರನ್ನ ಮುಟ್ತೀರಾ ನಾನು ನೋಡ್ತೀನಿ. ಬನ್ನಿ. ರಶ್ಮಿ, ಮಾವ ಅವ್ರ ಜವಾಬ್ದಾರಿ ಕಲಿತಾ ಇದ್ದಾರೆ ಮಾವ. ಅವ್ರು ಮುಂಚಿನ ತರ ಇಲ್ಲ, ಬದಲಾಗಿದ್ದಾರೆ. ಅವ್ರ ಮೊದ್ಲಿನ ಸೀನ ಅಲ್ಲ ಮಾವ, ತುಂಬಾ ಬೆಳೆದಿದ್ದಾರೆ. ಅವ್ರ ವಿಷಯದಲ್ಲಿ ದಯವಿಟ್ಟು ಸ್ವಲ್ಪ ತಾಳ್ಮೆ ತಗೊಳ್ಳಿ ಮಾವ. ನೋಡಿದ್ಯಾ ಶಾಂತಕ, ನನ್ನ ಸೊಸೆ ದೇವತೆ. ಇಲ್ಲ, ಸೀನನ್ಗೆ ನಾನೇ ಬುದ್ಧಿ ಹೇಳಬೇಕು. ಇಲ್ಲ ಅಂದ್ರೆ ನನ್ನ ಮಗಳ ಸಂಸಾರ ಹಾಳಾಗೋದನ್ನ ನಾನೇ ನನ್ನ ಕಣ್ಣಾರೆ ನೋಡ್ಬೇಕಾಗತ್ತೆ.